ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸದ್ಯಕ್ಕೇನೋ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ರೆಸಾರ್ಟ್ನಿಂದ ಬೆಂಗಳೂರಿಗೆ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡುವಂತಹ ಪ್ಲಾನ್ ಇದೆ. ರಾಮನಗರ ತಾಲೂಕಿನ ಬಿಡದಿ ಬಳಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ 12 ರೂಮ್ಗಳಲ್ಲಿ ಸ್ಪರ್ಧಿಗಳನ್ನ ಉಳಿಸಲಾಗಿದೆ. ಸದ್ಯ ಬೆಳಗಿನ ತಿಂಡಿ ತಿಂದು ರೆಸಾರ್ಟ್ನಲ್ಲೇ ಸ್ಪರ್ಧಿಗಳು ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಆದರೆ ಮಧ್ಯಾಹ್ನ ಆದ್ಮೇಲೆ ಬೆಂಗಳೂರಿಗೆ ಅವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಲ್ಲೇ ಅವರಿಗೆ ಇರುವಂತಹ ವ್ಯವಸ್ಥೆ ಮಾಡೋದಕ್ಕಾಗಲ್ಲ. ಜೊತೆಗೆ ಸಾರ್ವಜನಿಕರಿಗೆ ಅಲ್ಲಿ ನಿಷೇಧ ಹೇರಲಾಗಿದೆ. ಅವರಿಗೆ ಸಾರ್ವಜನಿಕರ ಜೊತೆ ಸಂಪರ್ಕವನ್ನು ಕಲ್ಪಿಸುವಂತ ಅವಕಾಶ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಜಗ್ಗಿನ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ರೆಸಾರ್ಟ್ ಅಲ್ಲಿ ಇದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು, ಮುಂದೇನು ಅಂತ ಅನ್ನೋದು ಈಗ ಪ್ರಶ್ನೆಯೇ ಆಗುತ್ತೆ. ಈಗ ಅವ್ರನ್ನ ಅಲ್ಲಿಂದ ಬೆಂಗಳೂರಿಗೆ ಏನಾದ್ರು ಶಿಫ್ಟ್ ಮಾಡ್ತಾರೆ ಅಂತ ಮಾತುಗಳೇನು ಕೇಳಿ ಬರ್ತಾ ಇದೆ. ಜೊತೆಗೆ ಅವ್ರು ರೆಸಾರ್ಟ್ ಅಲ್ಲಿ ಇದ್ರೂ ಕೂಡ ಮನೇಲಿದ್ದಂತಲ್ಲ, ಬಿಗ್ ಬಾಸ್ ಶೋನಲ್ಲಿ ಏನೇನು ರೂಲ್ಸ್ ಇತ್ತು ಕೆಲ ರೂಲ್ಸ್ಗಳನ್ನ ಅಲ್ಲಿ ಅಪ್ಲೈ ಮಾಡ್ಲಾಗ್ತಿದ್ಯಾ ಅಂತ? ಪ್ರತಿಮಾ ಏನಂತಂದ್ರೆ ನಿನ್ನೆ ಸಂಜೆ ಏಕಾಏಕಿ ಈ ರೀತಿಯ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಬೆನ್ನಲ್ಲ ಏನಂತಂದ್ರೆ ಸ್ಪರ್ಧಿಗಳಿಗೂ ಕೂಡ ಒಂದ್ ರೀತಿ ಶಾಕ್ ಆಗಿದೆ ಅನ್ನುವಂಥದ್ದು. ಅಂದ್ರೆ ನಿನ್ನೆ ಸಂಜೆ ಬಿಗ್ ಬಾಸ್ ಒಂದು ಶೋನಲ್ಲಿ ಸ್ಪರ್ಧಿಗಳಿಗೆ ಒಂದು ಸಂದೇಶ ಕೊಡಲಾಗುತ್ತೆ. ಏಕಾಏಕಿ ಒಂದು ಹಾಲ್ಗೆ ಬರಬೇಕು ಅನ್ನುವಂತ ಮಾಹಿತಿಯನ್ನು ನೀಡ್ತಾರೆ. ಅದಾದ ನಂತರ ಅಲ್ಲಿಂದ ಹೊರಡಬೇಕು, ಖಾಲಿ ಮಾಡಬೇಕು ಅನ್ನುವಂತ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇರ್ತಕ್ಕಂಥದ್ದು. ಅಲ್ಲಿಂದ ಹೊರಟಂತ ಸ್ಪರ್ಧಿಗಳನ್ನ ಇಲ್ಲೇ ಅಂದ್ರೆ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಬಟ್ ಅದಕ್ಕೂ ಮುಂಚೆ ಒಂದು ಥಿಯೇಟರ್ ನಲ್ಲಿ ಶಿಫ್ಟ್ ಮಾಡಿದ್ರು. ಏನಾದ್ರೂ ಸರಿ ಹೋಗುವಂತ ಸಾಧ್ಯತೆಗಳಿದೆಯಾ, ಮತ್ತೆ ಅವ್ರನ್ನ ಅಲ್ಲಿಯೇ ಮನೆಗೆ ಕಳಿಸಿ ಶೋನ ಕಂಟಿನ್ಯೂ ಮಾಡಬಹುದು ಅನ್ನುವಂತಹ ಪಾಸಿಬಿಲಿಟೀಸ್ ನ ಚೆಕ್ ಮಾಡಿದ್ರು. ಬಟ್ ಅದೆಲ್ಲವೂ ಕೂಡ ಸಾಧ್ಯ ಆಗಲಿಲ್ಲ. ಅದಾದ ನಂತರ ಅವ್ರನ್ನ ಇಮಿಡಿಯೇಟ್ ಆಗಿ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಬಟ್ ಅಲ್ಲಿಂದ ಕೂಡ ಇವತ್ತು ಬಹುತೇಕ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಅಲ್ಲಿ ಅವರ ಚಟುವಟಿಕೆಗಳು, ಚಲನವಲನಗಳನ್ನು ಸದ್ಯಕ್ಕೆ ಹೊರಗೆ ಕಾಣಿಸ್ತಾ ಇರತಕ್ಕಂಥದ್ರ ಮೇಲೆ ಒಂದು ಶೋನ ಗೌಪ್ಯತೆ ಏನಿದೆಯೋ, ಅದು ಗಂಭೀರತೆ ಏನಿದೆಯೋ ಅದು ಒಂದಿಷ್ಟು ಕಡಿಮೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಆಯೋಜಕರು ಈಗ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಇನ್ನು ಮಧ್ಯಾಹ್ನದ ವೇಳೆಗೆ ಅಂದ್ರೆ ಈಗಾಗಲೇ ಅಂದ್ರೆ ಕೋರ್ಟ್ನ ಮೊರೆ ಕೂಡ ಹೋಗ್ತಾ ಇರ್ತಕ್ಕಂಥದ್ದು ಆಯೋಜಕರು ಮತ್ತು ಜಾಲಿವುಡ್ ಸ್ಟುಡಿಯೋಸ್. ಅಲ್ಲಿ ಏನಾದ್ರೂ ತುರ್ತು ಒಂದು ಅರ್ಜಿ ವಿಚಾರಣೆಯಾಗಿ ಬೈ ಚಾನ್ಸ್ ಅನುಮತಿ ಸಿಕ್ಕರೆ ಮತ್ತೆ ಅವ್ರನ್ನ ಸಂಜೆ ವೇಳೆಗೆ ಇಲ್ಲಿಯೇ ಒಂದು ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಂತಹ ಸಾಧ್ಯತೆಗಳಿಲ್ಲದೆ ಹೋದರೆ ಅಂದ್ರೆ ಅಕ್ಟೋಬರ್ 9ಕ್ಕೂ ಕೂಡ ಮತ್ತೆ ಅರ್ಜಿ ವಿಚಾರಣೆ ಇರ್ತಕ್ಕಂಥದ್ರ ಬೆನ್ನಲ್ಲೇ ಅದಾದ ನಂತರ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನುವಂತ ಕಾದ್ ನೋಡುವಂತ ನಿಟ್ಟಿನಲ್ಲಿ ಮತ್ತೆ 2 ದಿನಗಳ ಕಾಲ ಬೇರೆ ಕಡೆಗೆ ಅಂದ್ರೆ ಯಾವುದೇ ಒಂದು ಸಾರ್ವಜನಿಕ ಸಂಪರ್ಕ ಇಲ್ಲದ ಕಡೆಗೆ ಮತ್ತೆ ಇವರ ಚಲನವಲನಗಳು ಬಹಿರಂಗವಾಗಿ ಕಾಣಿಸದ ರೀತಿಯಲ್ಲಿರುವಂತಹ ಸ್ಥಳದಲ್ಲಿ ಏನಾದರೂ ಅವರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಏನಾದ್ರು ಅನ್ನೋದು ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಬಹುತೇಕ ಆ ರೀತಿಯ ಒಂದು ಯೋಚನೆ ಕೂಡ ಆಯೋಜಕರಲ್ಲಿ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರತಕ್ಕಂತಹ ಮಾಹಿತಿ. ಪ್ರತಿಮಾ, ಥ್ಯಾಂಕ್ಸ್ ಜಗ್ಗಿನ್ ತಮ್ಮೆಲ್ಲ ಮಾಹಿತಿಗೆ.